ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಮಂಗಳವಾರ ಸಂಜೆ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಸಂಜೆ ಗಿಡಗಳಿಗೆ ನೀರು ಹಾಕಬೇಕಾಗಿತ್ತು. ನಾನು ಹಾಕ್ತೀನಿ ಅಂತ ಹೋಗಿದ್ದೆ, ಆದರೆ ನನ್ನ ಮಗಳು ಅಮ್ಮ ನಾನೇ ಹಾಕ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಅವಳೆ ನೀರನ್ನ ಹಾಕ್ಕೊಂಡು ಬರ್ತಾ ಇದ್ದಾಳೆ. ಹಾಗೆ ಹಳ್ಳಿಗಳಲ್ಲಿ ಯಾವ ಥರ ತಲೆ ಮೇಲೊಂದು ಕೈಯಲ್ಲೊಂದು ಇಟ್ಕೊಂಬರ್ತಾನೆ ನೋಡಿ, ಆ ಥರ ಇಟ್ಕೊಂಡು ನೀರನ್ನ ಹಾಕ್ತಾಯಿದ್ಲು. ಅದನ್ನೇ ಇಲ್ಲೊಂದು ಸ್ವಲ್ಪ ಕ್ಲಾಪ್ಚರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಸಂಜೆ ದಿನಕ್ಕೆ ಒಂದು ಸರಿ ನಾನು ಈ ಥರ ಸಂಜೆ ಟೈಮಲ್ಲಿ ನೀರನ್ನ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದರೆ ಬೆಳಿಗ್ಗೆ ಎಲ್ಲ ಬಿಸಿಲಿರುತ್ತೆ ದಿನವಿಡೀ. ಸಂಜೆ ಟೈಮಲ್ಲಿ ಈ ಥರ ನೀರು ಹಾಕ್ಕೊಂಡ್ಬಿಟ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಹಾಗಾಗಿ ಒಂದು ಟೈಮ್ ಮಾತ್ರ ನಾನು ಗಿಡಗಳಿಗೆ ನೀರನ್ನ ಹಾಕ್ಕೊತೀನಿ. ಇನ್ನು ನಾನು ಇವತ್ತೇನು ಟೀ ಹಾಗೆ ಸ್ನ್ಯಾಕ್ಸನ್ನು ಮಾಡೋದಕ್ಕೂ ಹೋಗಲಿಲ್ಲ. ಒಂದೇ ಸರಿ ಅಡುಗೆನೇ ಮಾಡ್ಕೊಂಡ್ರಾಯಿತು ಅಂತ ಒಂದು 7 ಗಂಟೆ ಹಂಗೆ ಅಡುಗೆ ಮನೆಗೆ ಬಂದುಬಿಟ್ಟು ಇವತ್ತು ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಗಳನ್ನ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಇವತ್ತು ಮಾಡಿರೋಂತಹ ರೆಸಿಪಿಗಳನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಈ ರೆಸಿಪಿನ ಯಾವುದನ್ನು ಶೇರ್ ಮಾಡ್ತಾಯಿಲ್ಲ, ಬೇರೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಮೊದಲಿಗೆ ಇಲ್ಲಿ ಉದುರುಬೇಳೆ ಪಲ್ಯ ಮಾಡಬೇಕಾಗಿತ್ತು. ಹಾಗಾಗಿ ಮೊದಲಿಗೆ ಬೇಳೆನ ನೆನೆಸಿಟ್ಕೊಂಡ್ಬಿಟ್ಟಿದ್ದೆ. ಹಾಗೆ ಇವತ್ತು ಮೊಸರು ಬುತ್ತಿ ಮಾಡೋಣ ಅಂತ ಅಂದ್ಕೊತಾ ಇದ್ದೆ. ಯಾಕೆ ನನ್ನ ಮಗಳು ತುಂಬ ಕೇಳ್ತಾಯಿದ್ಲು, ಅಮ್ಮ ಮೊಸರನ್ನ ಮಾಡು, ಮೊಸರು ಬುತ್ತಿ ಮಾಡು ಅಂತ ಹೇಳಿ. ಹಾಗಾಗಿ ಮೊಸರು ಬುತ್ತಿ ಮಾಡಿದ್ರಾಯಿತು ಅಂತ ಹೇಳಿ ಮೊದಲಿಗೆ ಪಲ್ಯಕ್ಕೂ ಹಾಗೆ ಮೊಸರು ಬುತ್ತಿಗೆಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎರಡಕ್ಕೂ ಆಗೋ ಥರ ಒಂದೇ ಸರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅದಾದ ನಂತರ ಮನೇಲಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಇತ್ತು, ಅದನ್ನು ಸಹ ಇಲ್ಲಿ ಬಿಡಿಸ್ಕೊಂಡು ಒಂದೇ ಸರಿ ಇಟ್ಕೊತಾ ಇದ್ದೀನಿ. ಯಾರೆಲ್ಲ ಈ ಥರ ಉದುರು ಬ್ಯಾಳೆ ಪಲ್ಯ ಹಾಗೆ ಮೊಸರು ಬುತ್ತಿನ ಟೇಸ್ಟ್ ಮಾಡಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಉತ್ತರ ಕರ್ನಾಟಕದವ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದ್ರದ್ದು ಟೇಸ್ಟ್ ಏನು ಅಂತ ಹೇಳ್ಬಿಟ್ಟು. ಸೂಪರಾಗಿರುತ್ತೆ ಈ ಮೊಸರು ಬುತ್ತಿ ಹಾಗೆ ಉದುರು ಬ್ಯಾಳೆ ಪಲ್ಯ, ಖಡಕ್ ರೊಟ್ಟಿ, ಸೊಪ್ಪು ಈ ಥರ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇವತ್ತು ಯಾಕೋ ಆ ಥರ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೆ ಸಂಜೆನೇ ನಾನು ಮಾಡಿಕೊಂಡು ತಿಂತಾಯಿದ್ದೆ. ಇನ್ನು ಈ ಥರ ರೆಸಿಪಿಗಳನ್ನ ಏನಾದರೂ ಮಾಡಬೇಕಾದ್ರೆ ನೀವು ಮಧ್ಯಾಹ್ನ ಟೈಮಲ್ಲಿ ಮಾಡ್ಕೊಳ್ಳಿ, ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಇನ್ನು ನಾರ್ಮಲ್ ಪಲ್ಯಗಳೆಲ್ಲ ಯಾವ ಥರ ಮಾಡ್ಕೊತೀವಿ ಅದೇ ಥರನೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಬಿಟ್ಟು ಇಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಬಾಡಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೆನೆಸಿಟ್ಕೊಂಡಿರುವಂತಹ ಬೇಳೆನೂ ಸಹ ಸೇರಿಸ್ಕೊಂಡಿದ್ದೀನಿ. ಬೇಳೆ ಒಂದು ಮಿನಿಮಮ್ ಆದರೆ ಒಂದು 2 ಅವರ್ ಆದರೂ ನೆನೆಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ವಿಷಲ್ನ ತೊಗೊಳ್ಳೋದಿಲ್ಲ. ಹಾಗಾಗಿ ಒಂದು 2ರಿಂದ 3 ಅವರ್ ನೆನೆಸಿರುವಂತಹ ಬೇಳೆನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ ಅದೆಲ್ಲ ಹಾಕ್ಕೊಂಡು ನೀರು ಎಷ್ಟು ಬೇಕೋ ನೋಡಿ ಇಲ್ಲಿ ನೀರನ್ನ ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಅಂದರೆ ಈ ಪಲ್ಯ ನೀರಾಗಿರ್ಬೋದು, ಉದುರಾಗಿಯೇ ಇರಬೇಕಾಗುತ್ತೆ. ಹಾಗಾಗಿ ಇನ್ನು ಒಂದು ಸೈಡು ಪಲ್ಯನೂ ಮಾಡಿಬಿಟ್ಟು ಕುದಿಸೋಕ್ಕಿಕ್ಕಿದೆ. ಹಾಗೆ ಈ ಥರ ಮೊಸರು ಬುತ್ತಿ ಮಾಡಬೇಕಂದ್ರೆ ಈ ಸೊಸೈಟಿ ರೈಸ್ ಬರುತ್ತೆ ನೋಡಿ, ಅದನ್ನು ಮಾಡ್ಕೋಬೇಕಾಗುತ್ತೆ. ಅದರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ ಸೊಸೈಟಿ ರೈಸ್ನ ಸಹ ಮಾಡಿಟ್ಟಿದ್ದೆ. ಅದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಲ್ವ, ಯಾಕಂದರೆ ಮೊಸರು ಹಾಕಿದ ತಕ್ಷಣ ಮೊಸರು ಒಡೆದೋಗ್ಬಿಡುತ್ತೆ. ಹಾಗಾಗಿ ಮೊದಲಿಗೆ ಇಲ್ಲಿ ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊತಾ ಇದ್ದೀನಿ. ನಾವು ರೈಸ್ ಮಾಡ್ಕೊಳ್ಳುವಾಗ ಮೆತ್ತಗೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಕಡೆ ಬಾನ ಅಂತ ಮಾಡ್ತಾರೆ, ಅಂದರೆ ಅದು ಸಹ ಇದೇ ಥರನೇ. ಅದನ್ನು ಒಂದು 15 ಡೇಸ್ ಇಟ್ಬಿಟ್ಟು ತಿಂದ್ರೂ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಯಾರಾದರೂ ಉತ್ತರ ಕರ್ನಾಟಕದವ್ರು ನೋಡ್ತಾ ಇದ್ದರೆ ಅವರಿಗೆ ಗೊತ್ತಿರುತ್ತೆ ನೋಡಿ. ಇನ್ನು ಅದಾದಮೇಲೆ ಇಲ್ಲಿ ರೈಸು ಸಹ ನೀಟಾಗಿ ತಣ್ಣಗಾಗಿ ಒಂದು ಸ್ವಲ್ಪ ಕೈಯಿಂದನೇ ಸ್ಮ್ಯಾಶ್ ಮಾಡಿಕೊಂಡು ತೊಗೊಂಡು ಬಂದಿದೆ. ಇನ್ನು ಅದಾದ ನಂತರ ಇದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕ್ಕೊಂಡು ಕೈಯಿಂದನೇ ಮೊದಲಿಗೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಮೊಸರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಮುದ್ದೆನ ನಾವು ಯಾವ ಥರ ಕಟ್ಕೊತೀವಿ ನೋಡಿ ಅದೇ ಥರ ಉಂಡೆ ಮಾಡಿ ಕಟ್ಕೊಂಬಿಟ್ರೆ ಆಯಿತು ನೋಡಿ. ಸಖತ್ ಟೇಸ್ಟಿಯಾಗಿರುತ್ತೆ ಈ ಮೊಸರು ಬುತ್ತಿ ಮಾತ್ರ. ನಮ್ಮಮ್ಮ ನಾವೇನಾದರೂ ಸ್ಕೂಲಲ್ಲಿ ಟ್ರಿಪ್ ಇದ್ದಾಗ ಅಂಥ ಟೈಮಲ್ಲಿ ಈ ಥರ ಮಾಡಿ ಕಳಿಸೋರು. ಅಂದರೆ ಇದಾದರೆ 2 ದಿನ ಇಟ್ಟರೂ ಏನೂ ಹಾಳಾಗೋದಿಲ್ಲ. ಹಾಗಾಗಿ ಈ ಥರ ರೆಸಿಪಿಗಳನ್ನ ಮಾಡಿ ಕಳಿಸೋರು ನಮ್ಮಮ್ಮ. ಈ ಥರ ಹಾಗೆ ಹುಳಿ ರೈಸು ಅಂತ ಹೇಳ್ತೀವಿ, ಹುಣಸೆಹಣ್ಣಿನ ರೈಸು ಅಂತ, ಅದನ್ನು ಸಹ ಮಾಡಿ ಕಳಿಸೋರು. ಹಾಗಾಗಿ ನನಗೂ ಸಹ ಇವತ್ತು ಯಾಕೋ ತಿನ್ನಬೇಕು ಅಂತ ಅನಿಸ್ತಿತ್ತು. ನನ್ನ ಮಗಳು 2 ದಿನವೂ ಕೇಳ್ತಾನೆ ಇದ್ಲು. ಅಂದರೆ ನಾನು ಭಾನುವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿ, ಆಗಿರಲಿಲ್ಲ ಅಲ್ವಾ. ಹಾಗಾಗಿ ನನ್ನ ಮಗಳು ಕೇಳ್ತಾನೆ ಇದ್ಲು, ಇವತ್ತಾದರೂ ಮಾಡೋಣ ಅಂತೇಳಿ ಇವತ್ತು ಈ ರೆಸಿಪಿಗಳನ್ನೇ ಮಾಡಿಕೊಂಡೆ. ಹಾಗೆ ಇವತ್ತಿನ ಊಟ ಮಾತ್ರ ಸಿಂಪಲ್ಲಾಗಿದ್ರು ತುಂಬ ಚೆನ್ನಾಗಿತ್ತು, ಹೆಲ್ತಿಯಾಗಿತ್ತು. ಇವಾಗ ನೀವು ನೋಡ್ತಾ ಇರ್ಬೋದು ನಾನೆಲ್ಲ ಮೊಸರು ಬುತ್ತಿನೂ ಈ ಥರ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಇವತ್ತು ನಾನು ಚಿಕನ್ ಲಾಲಿಪಾಪ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ನಾನು ಭಾನುವಾರನೇ ಮಾಡಿದ್ದೆ, ಆದರೆ ಭಾನುವಾರ ನನಗೆ ಶೇರ್ ಮಾಡೋದಕ್ಕಾಗಿರಲಿಲ್ಲ. ಯಾಕಂದರೆ ನಾನು ಅವತ್ತು ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೆ ನೋಡಿ. ಹಾಗಾಗಿ ಇನ್ನು ಲಾಲಿಪಾಪ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಅರ್ಧ kg ಆಗೋಷ್ಟು ಲಾಲಿಪಾಪ್ನ ತೊಗೊಂಡಿದ್ದೀನಿ. ಅರ್ಧ kgಗೆ 9ರಿಂದ 10 ಲಾಲಿಪಾಪ್ಸ್ ಬರ್ತವೆ. ಇನ್ನು ಇದನ್ನ ನೀಟಾಗಿ ಅರಿಶಿನ ಪುಡಿ ಉಪ್ಪನ್ನ ಹಾಕಿ ತೊಳೆದಿಟ್ಕೊಂಡಿದ್ದೆ. ಇನ್ನು ತೊಳೆದಿಟ್ಕೊಂಡಿರೋಂತಹ ಚಿಕನ್ ಲಾಲಿಪಾಪ್ಗೆ ಮೊದಲಿಗೆ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಅಂದರೆ ಬ್ಲ್ಯಾಕ್ ಪೆಪ್ಪರು
1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಖಾರ ಜಾಸ್ತಿ ತಿಂತೀವಿ ಅನ್ನೋರಾದರೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಖಾರನೂ ಸಹ ಸೇರಿಸ್ಕೋಬೋದು. ಇನ್ನು ಅದಾದ ನಂತರ ಇಲ್ಲಿ ಒಂದು 4 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಸೇರಿಸ್ಕೊತಾ ಇದ್ದೀನಿ. 4 ಸ್ಪೂನೇ ಹಾಕ್ಕೊಳ್ಳಿ, ಆವಾಗ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 4 ಸ್ಪೂನ್ ಕಾರ್ನ್ಫ್ಲವರ್ ಆದಮೇಲೆ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮೈದಾ ಹಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇನ್ನು ಹಾಗೆ 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ಸೋಯಾ ಸಾಸ್ ಏನಕ್ಕೆ ಹಾಕ್ಕೊತಾ ಇದ್ದೀವಿ ಅಂದರೆ ಚಿಕನ್ನು ಸಾಫ್ಟಾಗಿ ಬರೋದಕ್ಕೆ ಇಲ್ಲಿ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀವಿ. ಜ್ಯೂಸಿಯಾಗಿ ಬರಬೇಕು ಅಂದರೆ ಈ ಥರ ಸೋಯಾ ಸಾಸ್ ಹಾಕ್ಕೊಳ್ಳಿ. ಸೋಯಾ ಸಾಸ್ ಇಲ್ಲ ಅಂದರೆ ಅರ್ಧ ಹೋಳಾಗುವಷ್ಟು ಲಿಂಬೆಹಣ್ಣನ್ನು ಸಹ ನೀವು ಹಾಕ್ಕೋಬೋದು. ನಾನಿಲ್ಲಿ ಸೋಯಾ ಸಾಸ್ ಹಾಕ್ಕೊಂಡ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಸೆಜ್ವಾನ್ ಸಾಸ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೋಯಾ ಸಾಸು ಸೆಜ್ವಾನ್ ಸಾಸ್ ಎಲ್ಲ ಹಾಕ್ಕೊಂಡು ನಾವು ಮಾಡಿದ್ರೆ ಈ ರೆಸ್ಟೋರೆಂಟಲ್ಲೆಲ್ಲ ಕೊಡ್ತಾರೆ ನೋಡಿ ಲಾಲಿಪಾಪು, ಅದೇ ಟೇಸ್ಟ್ ಕೊಡುತ್ತೆ, ರುಚಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸೆಜ್ವಾನ್ ಸಾಸು ಸಹ ಸೇರಿಸ್ಕೊತಾ ಇದ್ದೀನಿ. ಸೆಜ್ವಾನ್ ಸಾಸ್ ಏನಾದರೂ ಇಲ್ಲ ಅಂದರೆ ನೀವು ಇಲ್ಲಿ ಗರಂ ಮಸಾಲಾನ ಸೇರಿಸ್ಕೋಬೋದು. ನಾನಿಲ್ಲಿ ಗರಂ ಮಸಾಲ ಸ್ಕಿಪ್ ಮಾಡಿಕೊಂಡು ಸೆಜ್ವಾನ್ ಸಾಸ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಸಾಸ್ಗಳಲ್ಲೂ ಉಪ್ಪಿರುತ್ತೆ, ಹಾಗಾಗಿ ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಎಲ್ಲ ಚಿಕನ್ ಲಾಲಿಪಾಪ್ಪಿಗೂ ನಾವು ಮಾಡಿರೋಂತಹ ಮಸಾಲೆ ಏನಿದೆಯಲ್ಲ ಅದು ನೀಟಾಗಿ ಹಿಡ್ಕೊಳ್ಳುತ್ತೆ. ಅದು ಎಷ್ಟು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಷ್ಟು ಲಾಲಿಪಾಪು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಈ ಥರ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೀರೇನು ಹಾಕುವಂತಹ ಅಗತ್ಯತೆ ಇಲ್ಲ, ಯಾಕಂದರೆ ಚಿಕನಲ್ಲೂ ಸಹ ನೀರಿರುತ್ತೆ. ಯಾಕಂದರೆ ನಾವು ತೊಳೆದುಬಿಟ್ಟು ಹಾಕಿರೋದ್ರಿಂದ ಅದರಲ್ಲೂ ಸಹ ನೀರಿರುತ್ತೆ. ಹಾಗೆ ಸಾಸ್ ಎಲ್ಲ ಬೆಳೆಸಿದ್ದೀವಲ್ವ ಅದರಲ್ಲೂ ಸಹ ನೀರಿರುತ್ತೆ. ಹಾಗಾಗಿ ನಿಮ್ಗೆ ಇಲ್ಲೇನಾದರೂ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾಯಿತು ಅಂತ ಅನ್ನೋದಾದರೆ ಕಾರ್ನ್ಫ್ಲವರ್ನ ಇನ್ನೊಂದು ಸ್ವಲ್ಪ ಸಹ ಬಳಸ್ಕೋಬಹುದು ನೀವು. ನಾನಿಲ್ಲಿ 2 ಸ್ಪೂನ್ ಮೈದಾ ಹಿಟ್ಟಲ್ಲಿ 1.5 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಮಿಕ್ಕೊಂಡಿರುವಂತಹ ಮೈದಾ ಹಿಟ್ಟನ್ನು ಸಹ ಇವಾಗ ಸೇರಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೇನಾದರೂ ಟೈಮ್ ಇತ್ತು ಅಂದರೆ ನೀವು ಇಲ್ಲಿ 2 ರಿಂದ 3 ಅವರು ಸಹ ಇದನ್ನು ನೆನೆಸಿಡ್ಬೋದು. ನಾವು ಎಷ್ಟು ನೆನೆಸ್ತೀವೋ ಅಷ್ಟು ಲಾಲಿಪಾಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಒಂದು ಅರ್ಧ ಗಂಟೆ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ನೆನೆಸ್ದಾಕಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೀವೇನಾದರೂ ಸಂಜೆ ಟೈಮಲ್ಲಿ ಮಾಡ್ತೀವಿ ಅಂದರೆ ನೀವು ಬೆಳಗ್ಗೆ ಇದನ್ನು ನೆನೆಸಿಟ್ಕೊಂಡ್ಬಿಟ್ರೆ ಆರಾಮಾಗಿ ಟೇಸ್ಟಿಯಾಗಿರುವಂತಹ ಲಾಲಿಪಾಪ್ನ ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ ಇಲ್ಲಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ವೈಟ್ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ, ಅಂದರೆ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಬಿಳಿ ಎಳ್ಳನ್ನ ಸೇರಿಸ್ಕೊಂಡು ನೀಟಾಗಿ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಡೀಪ್ ಫ್ರೈ ಮಾಡೋದಕ್ಕೆ ರೆಡಿ ಆಯಿತು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಎಣ್ಣೆನೂ ಸಹ ನಾನು ಬಿಸಿ ಇಟ್ಕೊಂಡಿದ್ದೆ, ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ಲಾಲಿಪಾಪ್ನ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಗೋಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಮಾಡಿರೋಂತಹ ಬ್ಯಾಟರ್ ಏನಿತ್ತಲ್ವ ಕಾರ್ನ್ಫ್ಲವರ್ ಬ್ಯಾಟರ್ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದು ನೀಟಾಗಿ ಯಾವ ಥರ ಕೋಟಿಂಗು ಚಿಕನ್ ಲಾಲಿಪಾಪಿಗೆ ಹಿಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಲಾಲಿಪಾಪ್ ಅನ್ನೋದು ರೆಡಿಯಾಗಿರುತ್ತೆ. ಹಾಗಾಗಿ ಇನ್ನು ಎಣ್ಣೆನೂ ಸಹ ಕಾದಿತ್ತಲ್ವ, ಇಲ್ಲಿ ಒಂದೊಂದಾಗಿ ಲಾಲಿಪಾಪ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಬಾಣಲಿ ತೊಗೊಂಡಿರೋದ್ರಿಂದ ಒಂದು ಬ್ಯಾಚಿಗೆ 3 ಲಾಲಿಪಾಪ್ನ ಹಾಕ್ಕೊತಾ ಇದ್ದೀನಿ. ನಾವು 3 ಜನ ಇರೋದಕ್ಕೆ ಒಬ್ಬೊಬ್ಬರಿಗೆ 3 ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾಯಿದ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಒಬ್ಬರಿಗೆ ಒಂದು ಬ್ಯಾಚು, ಒಬ್ರಿಗೆ ಒಂದು ಬ್ಯಾಚು, ಒಬ್ರಿಗೆ ಒಂದು ಬ್ಯಾಚು ಈ ಥರ ನಾನಿಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಕೊಡ್ತಾಯಿದ್ದೆ. ಇನ್ನು ಇದು ನೀಟಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಲಾಲಿಪಾಪು ಸ್ವಲ್ಪ ದಪ್ಪದಾಗಿರುತ್ತಲ್ವ, ಬೇಗನೆ ಫ್ರೈ ಆಗೋದಿಲ್ಲ. ಮೇಲ್ಗಡೆ ಬೇಗ ಫ್ರೈ ಆಗಿಬಿಟ್ಟಿರುತ್ತೆ, ಒಳಗಡೆ ಚಿಕನ್ ಹಾಗೆ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನ ಇನ್ನೊಂದ್ಸರಿ ನಾನು ಈ ಥರ ಟರ್ನ್ ಮಾಡಿಕೊಂಡು ಮತ್ತು ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆದ ನಂತರ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಕಲರ್ಸ್ ನಾವಿಲ್ಲಿ ಯಾವುದೇ ಫುಡ್ ಕಲರ್ ಏನೂ ಹಾಕಿಲ್ಲ. ನೀವು ಬೇಕಾದರೆ ಇಷ್ಟ ಇದ್ದರೆ ಫುಡ್ ಕಲರ್ನ ಹಾಕ್ಕೊಳ್ಳಿ, ನಮಗೆ ಹೆಲ್ತಿಗೆ ಅಷ್ಟಾಗಿ ಅಲ್ವಾ. ಹಾಗಾಗಿ ನಾನಿಲ್ಲಿ ಫುಡ್ ಕಲರ್ ಏನೂ ಹಾಕಿಲ್ಲ. ಫುಡ್ ಕಲರ್ ಹಾಕ್ದೇನೆ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ, ಸಖತ್ತಾಗಿ ಕಲರ್ ಬಂದಿತ್ತು. ಹಾಗೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಮಗ ಅದೇ ಹೇಳ್ತಾ ಇದ್ದ, ಅಮ್ಮ ಬೇಗ ಆಯಿತಾ ಕೊಡು ನನಗೆ ಅಂತ ಕೇಳ್ತಾ ಇದ್ದ. ಯಾಕಂದರೆ ನಮ್ಮನೆ ಲಾಲಿಪಾಪ್ ಮಾಡೋದು ತುಂಬಾ ರೇರು. ಹಾಗಾಗಿ ಇವತ್ತು ಯಾಕೋ ಮಕ್ಕಳು ಕೇಳಿದರು ಅವತ್ತು, ಹಾಗಾಗಿ ಲಾಲಿಪಾಪ್ನ ಸಹ ಮಾಡಿಕೊಟ್ಟಿದ್ದೆ. ಹೇಗಿದ್ರು ಮಾಡ್ತಾಯಿದ್ದೀನಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋನ ಶೇರ್ ಮಾಡಿದ್ದೆ ಅಷ್ಟೇ. ಚೆನ್ನಾಗಿ ಬಂದಿರೋ ಕಾರಣಕ್ಕೆ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಬ್ಯಾಚ್ ಆದ ನಂತರ ಇನ್ನೊಂದು ಬ್ಯಾಚು ಸಹ ಇದೇ ಥರ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಡಬಲ್ ಬ್ಯಾಚಲ್ಲಿ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು. ಅಂದರೆ ಇವಾಗ ಇದನ್ನು ಆದ ನಂತರ ಮತ್ತೆ ಫಸ್ಟಿಗೆ ನಾವು ಡೀಪ್ ಫ್ರೈ ಮಾಡಿರ್ತೀವಲ್ವ ಆ ಬ್ಯಾಚನ್ನ ಇನ್ನೊಂದು 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಇನ್ನಷ್ಟು ಕ್ರಿಸ್ಪಿಯಾಗಿ ಬರುತ್ತೆ.
ಈ ರೆಸ್ಟೋರೆಂಟಲ್ಲೆಲ್ಲ ಅದೇ ಥರನೇ ಮಾಡೋದು. ಹಾಗಾಗಿ ಇನ್ನು ನಾನಿಲ್ಲಿ ಒಂದು 6 ಲಾಲಿಪಾಪ್ನ ನೀಟಾಗಿ ಡೀಪ್ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿದ್ದೀನಿ ನೋಡಿ. ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸಖತ್ತಾಗಿರುತ್ತೆ ಗ್ರೀನ್ ಚಟ್ನಿ ಜೊತೆಗೆ. ಅಂದರೆ ಈ ರೆಸ್ಟೋರೆಂಟಲ್ಲೆಲ್ಲ ಯಾವ ಥರ ಕೊಡ್ತಾರೆ ನೋಡಿ ಅದೇ ಥರನೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಚಾಟ್ ಮಸಾಲನೂ ಸಹ ಒಂದು ಸ್ವಲ್ಪ ಸ್ಪ್ರಿಂಕಲ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನನ್ನ ಹಸ್ಬೆಂಡಿಗೆ ಅದೇ ಹೇಳ್ತಾ ಇದ್ದೆ, ತೊಗೊಂಬಂದು ಇನ್ನೊಂದು ಸ್ವಲ್ಪ ಜಾಸ್ತಿ ತರಬೇಕಲ್ವ ಅಂತ ಹೇಳ್ಬಿಟ್ಟು. ಇನ್ನು ನಾಳೆ ಮಾರನೇ ದಿನಕ್ಕೆ ಅಮಾವಾಸ್ಯೆ ಇರೋ ಕಾರಣಕ್ಕೆ ಕಡಿಮೆನೇ ತರಿಸಿದ್ದೆ ನಾನು ಸಹ. ಇನ್ನು ಮನೇಲಿ ಇಟ್ಕೊಂಡು ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ತಿನ್ನೋದಕ್ಕೂ ಅಷ್ಟಾಗಿ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ಯಾವಾಗಲೂ ತಂದು ಕೊಡ್ತೀನಿ ಬಿಡು ಅಂತ ಹೇಳಿದರು. ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಒಂದೇ ಒಂದು ಲಾಲಿಪಾಪ್ನ ತಿಂದ್ಬಿಟ್ಟು ಟೇಸ್ಟ್ ನೋಡ್ತಿದ್ದೀನಿ. ಒಳಗಡೆ ಜ್ಯೂಸಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ನೀವು ಸಹ ಮನೇಲಿ ಈ ಥರ ಲಾಲಿಪಾಪ್ ತೊಗೊಂಡು ಬಂದಾಗ ಈ ಥರ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ನಾವು ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಚಿಕನ್ ಸಾಂಬಾರು ಈ ಥರ ಎಲ್ಲ ತಿಂದಿರ್ತೀವಲ್ವ, ಅಥವಾ ಕಬಾಬ್ ಎಲ್ಲ ತಿಂದಿರ್ತೀವಲ್ವ. ಇನ್ನೊಂದು ಸರಿ ಯಾವತ್ತಾದರೂ ನೀವು ಚಿಕನ್ ಏನಾದರೂ ತರಬೇಕು ಅಂದಾಗ ಈ ಥರ ಲಾಲಿಪಾಪ್ನ ಮಾಡಿಸ್ಕೊಂಡು ತೊಗೊಂಡು ಬಂದು ನೀವು ಸಹ ಟೇಸ್ಟ್ ಮಾಡಿ ನೋಡಿ ಯಾವ ಥರ ಬಂದಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಾದ ನಂತರ ಇಲ್ಲಿ ಮತ್ತೆ ನಾನು ಮಂಗಳವಾರದ ಸಂಜೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಊಟದ ಟೈಮ್ ಆಯಿತು ಅಂತ ಹೇಳಿ ನನಗೂ ನನ್ನ ಮಕ್ಕಳಿಗೂ ಊಟನ ಸರ್ವ್ ಮಾಡ್ಕೊತಾ ಇದ್ದೆ. ಅಂದರೆ ನಮ್ಮಣ್ಣ ಇವತ್ತು ಊಟಕ್ಕೆ ಬಂದಿರಲಿಲ್ಲ, ನ್ಯೂ ಇಯರ್ ಇರೋದಕ್ಕೆ ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಇದೆ ಅಂತ ಅವನು ಸಹ ಹೋಗಿದೆ. ನಾನು ನನ್ನ ಮಕ್ಕಳು 3 ಜನ ಅಲ್ವಾ ಅಂತ ಹೇಳ್ಬಿಟ್ಟು ಒಂದೇ ಸರಿಗೆ ಇಲ್ಲಿ ತಟ್ಟೆಗೆ ಬಡಿಸ್ಕೊಂಡು ಊಟ ಮಾಡಿದ್ರೆ ಆಯಿತು ಅಂತ ಹೇಳಿ ಒಂದೇ ಸರಿಗೆ ತಟ್ಟೆಗೆ ಬಡಿಸ್ತಾ ಇದ್ದೀನಿ. ಇನ್ನು ನೀವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ನ ಯಾವ ಥರ ಮಾಡಿದ್ರಿ ಅಂತ ಅದನ್ನು ಸಹ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಂತೂ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಏನೂ ಮಾಡೋದಿಲ್ಲ. ಯಾಕಂದರೆ ನಾನು ನನ್ನ ಮಕ್ಕಳು 3 ಜನ ಮಾತ್ರ ಇರ್ತೀವಿ. ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ 3 ಜನಕ್ಕೇ ಸೆಲೆಬ್ರೇಷನ್ ಅಂದರೆ ಆ ಸೆಲೆಬ್ರೇಷನ್ ಅನ್ನೋ ಖುಷಿನೂ ಸಹ ಇರೋದಿಲ್ಲ. ಯಾಕಂದರೆ ನನ್ನ ಹಸ್ಬೆಂಡ್ಗೂ ಸಹ ಡ್ಯೂಟಿ ಇರುತ್ತೆ, ನಮ್ಮ ಅಣ್ಣನೂ ಸಹ ಬಂದಿರಲಿಲ್ಲ ಅಲ್ವಾ. ಹಾಗಾಗಿ ನಮ್ಮ ಮನೇಲಿ ಇವತ್ತೇನು ಈ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಏನೂ ಮಾಡಲ್ಲ. ವರ್ಷವೂ ನಾವೇನು ಅಂಥ ಪರಿ ಗ್ರ್ಯಾಂಡ್ ಅಂತ ಏನು ಮಾಡೋದಿಲ್ಲ. ಎಲ್ಲರೂ ಮನೇಲಿ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ಏನಾದರೂ ಅಡುಗೆ ಮಾಡಿಬಿಟ್ಟು ಇಷ್ಟ ಇದ್ದರೆ ಕೇಕ್ನ ತೊಗೊಂಬಂದು ಕೇಕ್ನ ಕಟ್ ಮಾಡ್ತಿದ್ದಿದ್ವಿ. ಈ ವರ್ಷ ಅದನ್ನು ಸಹ ಮಾಡೋದಕ್ಕೇನು ಹೋಗಲಿಲ್ಲ. ಹಾಗಾಗಿ ನೀವೆಲ್ಲ ಯಾವ ಥರ ಆಚರಿಸಿದ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ನನ್ನ ಮಕ್ಕಳಿಗೂ ಸಹ ಇಲ್ಲಿ ಊಟನ ಬಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಉದ್ರುಬೇಳೆ ಪಲ್ಯ, ಹಾಗೆ ಮಾಡಿರೋಂತಹ ಮೊಸರು ಬುತ್ತಿ, ಮೊಸರು ಜೊತೆಗೆ ಕಡಕ್ ಜೋಳದ ರೊಟ್ಟಿನೂ ಸಹ ಇತ್ತು ಮನೇಲಿ, ಅದನ್ನು ಸಹ ಸರ್ವ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಖತ್ತಾಗಿರುತ್ತೆ, ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂತಹ ಊಟನೂ ಸಹ ಮಾಡಿರೋ ಥರ ಆಯಿತು ಇವತ್ತು. ಒಂಥರ ಇದರಲ್ಲೇ ನಾವು ನ್ಯೂ ಇಯರನ್ನು ಸೆಲೆಬ್ರೇಷನ್ ಮಾಡಿರೋ ಥರನೇ ಆಯಿತು. ಯಾರಿಗೆಲ್ಲ ಈ ಥರ ಅಡುಗೆ ಇಷ್ಟ, ಹಾಗೆ ಯಾರೆಲ್ಲ ಈ ಥರ ಊಟನ ಮಾಡಿದ್ದೀರ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನಾದರೂ ಇನ್ನೊಂದು ಸರಿ ಈ ಥರ ರೆಸಿಪಿಗಳೇನಾದರೂ ಬೇಕಾದರೆ ಅದನ್ನು ಸಹ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೊಂದು ಸರಿ ಈ ರೆಸಿಪಿನ ಮಾಡಿಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನು ಹಾಗೆ ನಾನು ಮಾಡಿರುವಂತಹ ವಿಡಿಯೋ, ನಾನು ಮಾಡಿರುವಂತಹ ಲಾಲಿಪಾಪ್ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇನ್ನು ಬರೋ 2025ರಲ್ಲಾದರೂ ನನ್ನ ಯೂಟ್ಯೂಬ್ ಚಾನಲು 1000 ಸಬ್ಸ್ಕ್ರೈಬರ್ಸ್ ಆಗಿ ನನ್ನ ಗುರಿನ ಮುಟ್ಟೋ ಥರ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.